ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಚಂದ್ರಪ್ರಕಾಶ್ ಅವರೇ, ಮೂವರು ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡಿದ್ದೀರಿ. ರೈತರು ಕೊಡಲ್ಲ ಅಂತಾರೆ. ಅದು ನಮ್ಮ ಜನ್ಮಸಿದ್ಧ ಹಕ್ಕು, ನಮ್ಮ ಆಹಾರ, ನಮ್ಮ ಬದುಕು, ನಮ್ಮ ಜೀವನ, ನಮ್ಮ ಭವಿಷ್ಯ ಅಂತ ಹೇಳ್ತಾರೆ. ಯಾಕೆ ಬಡವರ ಬದುಕನ್ನು ಕಸಿದುಕೊಳ್ಳುವ ಪ್ರಯತ್ನ ನಿಮ್ದು ಯಾಕೆ? ನೋಡಿ, ರೈತ ಈ ದೇಶದ ಬೆನ್ನೆಲುಬು ಅನ್ನೋದು ನಮಗೂ ಜ್ಞಾನ ಇದೆ. ಸರಿ, ಜೀವನಾಡಿ ರೈತ ಇಲ್ಲ ಅಂದರೆ ಅನ್ನವೇ ಇಲ್ಲ, ಇದು ಗೊತ್ತಿರುವಂಥ ವಿಚಾರನೇ. ನೀವು ಈಗೇನೋ ಒಂದು ಮಾತು ಹೇಳಿದ್ರಿ, ಅವರ ಬದುಕನ್ನು ಕಸಿದುಕೊಳ್ಳುವಂತಹ ಇದನ್ನು ಯಾಕೆ ಮಾಡ್ತಿದ್ದೀರಿ ಅಂತ. ಈ ಪ್ರಶ್ನೆಗೆ ಉತ್ತರ ಕುಮಾರಸ್ವಾಮಿ ಅವರು ಕೊಡಬೇಕು, ನಾವಲ್ಲ. 2006ರಲ್ಲಿ ಕುಮಾರಸ್ವಾಮಿ ಅವರು ಯೋಜನೆ ತಂದ್ರಲ್ಲ, ಸರಿ ಸರಿ, ತಂದಂತವ್ರು ಅವರು ಸ್ವಾಮಿ. ಸರಿ, ನೀವು ಇಲ್ಲೇ ಸಿಕ್ಕಾಕೊಳ್ಳೋದು. ಹೌದೌದು, ಇಲ್ಲೇ ಸಿಕ್ಕಾಕೊಳ್ಳೋದು. ಹೇಳ್ತೀನಿ. ಕುಮಾರಸ್ವಾಮಿ ಅವರು ತಂದೆ ಬಿಟ್ರೆ ಯೋಜನೆಯನ್ನ ಜಾರಿಗೊಳಿಸ್ಬಿಟ್ರ, ಅಧಿಸೂಚನೆ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ಬಿಟ್ರ ಅವರು. ಸರಿ, ಆಯ್ತು. ಅವ್ರು ಕೈ ಬಿಟ್ರು ತಾನೆ. ಏನಂತ ಬಿಟ್ರು? 474 ದಿನ ಹೋರಾಟ ನಡೀತು. ರೈತರ ಅಹವಾಲು ಕೇಳಿದ್ರು, ರೈತರ ಧ್ವನಿ ಕೇಳಿದ್ರು, ಬೇಡ ಅಂತ ಕೈ ಬಿಟ್ರು. ನೀವೇ ಕೈಗಿತ್ಕೊಂಡ್ರಿ. ಇವತ್ತು ಎಲ್ಲಿ ರೈತರು ವಿರೋಧ ಮಾಡ್ತಿದ್ದಾರೆ, ಅದೇ ಜಾಗದಲ್ಲಿ ಇದೇ ಕುಮಾರಸ್ವಾಮಿ ಅವರು ಇದು ನನ್ನ ಕನಸಿನ ಕೂಸು ಅಂತ ಹೇಳಿದ್ರು. ನಿಮಗೆ ಒಂದು ನೇರವಾದ ಪ್ರಶ್ನೆ ಕೇಳ್ಬಿಡ್ತೀನಿ, ರಾಜಕೀಯ ಬಿಟ್ಬಿಡಿ. ಅಲ್ಲ, ಒಂದ್ ನಿಮಿಷ ರಾಜಕೀಯ ಬಿಟ್ಬಿಡಿ. ಹಿನ್ನೆಲೆ ಗೊತ್ತಾಗ್ಬೇಕಲ್ಲ. ನನಗೆ ಸಂತೋಷ, ರೈತರ ಜೊತೆಲೂ ಕುಂತಿದ್ದಾರೆ. ಅಟ್ಲೀಸ್ಟ್ ನಾವು ಅವ್ರಿಗೆ ವಿರೋಧ ಅಂತ ಅಲ್ಲ. ನಾನು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಈ ಸಮಸ್ಯೆಗೆ ಪರಿಹಾರ ನಿಮ್ಗೆ ಎರಡೆರಡು ಸಾರಿ ನಿಮ್ ಕೈಗೆ ಬಂತು. ಎರಡೆರಡು ಸಾರಿ ಮುಖ್ಯಮಂತ್ರಿಗಳಾದ್ರಿ, ರಾಜ್ಯದ ಮುಖ್ಯಮಂತ್ರಿಗಳಾದ್ರಿ. ಅದಕ್ಕೊಂದು ಇತಿಶ್ರೀ ಹಾಕ್ಬೋದಾಗಿತ್ತು. ಆಮೇಲೆ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳಿದ್ದಾರೆ, BK ಹರಿಪ್ರಸಾದ್ ಅವರು. ನಿಜವಾದ ರೈತರು ಬೇಡ ಅಂದ್ರೆ ನಾವು ತಗೊಳ್ಳೋದಿಲ್ಲ, ನಾವು ಬಿಡ್ತೀವಿ ಅಂತಾನು ಹೇಳಿದ್ದಾರೆ. ಅಲ್ಲಿ ಕಾಡ್ತಾ ಇರೋಂಥ ಪ್ರಶ್ನೆ ನಮಗೇನಂದ್ರೆ, ಯಾವ ರೈತರಿಗೆ ಒಂದು ಮರಣಶಾಸ್ತ್ರವನ್ನ ಬರೆದಂತ ವ್ಯಕ್ತಿ, ಈ ಯೋಜನೆಯನ್ನ ತಂದೆ ತರ್ತೀನಿ ಅಂದಂತ ವ್ಯಕ್ತಿ ಇವತ್ತು ಮುಂದಾಳತ್ವಕ್ಕೆ ಬಂದು ಫೈಟ್ ಮಾಡ್ತಿರೋದೇ ನಮ್ಗೆಲ್ಲೋ ಒಂದು ಕಡೆ ಅನುಮಾನ ಕಾಡ್ತಾ ಇದೆ. ಒಂದು ಕಡೆ ಅನುಮಾನ. ಮಾತಾಡಕ್ ಬಿಡಿ, ನೀವು ಮಾತಾಡುವಾಗ ನಾನು ಮಧ್ಯೆ ಮಾತಾಡಿಲ್ಲ. ಇಲ್ಲ, ನೀವು ಮಾತಾಡಿದಾಗ ನಾನು ಮಧ್ಯೆ ಮಾತಾಡಿಲ್ಲ. ಅಲ್ಲಲ್ಲ, ನೀವು ಬರ್ದಿದ್ದು ಕಾಂಗ್ರೆಸ್ ಸರ್ಕಾರ 400 ಕೋಟಿ ರೂಪಾಯಿ ಅವತ್ತು ಅಭಿವೃದ್ಧಿಗೆ ಈ ಪ್ರಾಜೆಕ್ಟ್ಗೋಸ್ಕರವಾಗಿ ಒಂದು ಕಂಪನಿಯಿಂದ ಕಟ್ಟಿಸ್ಕೊಂಡವ್ರು ನಾವ ಹೇಳಿ. ಕೈ ಬಿಟ್ವಲ್ಲ ಸರ್, ಕೈ ಬಿಟ್ಟಾಯ್ತಲ್ಲ. ಯಾಕೆ ಕಟ್ಸ್ಕೊಂಡಿದ್ರಿ ದುಡ್ಡು? ಮಾಡ್ಬೇಕು ಅಂತ ತಾನೇ ಸರಿ, ನಿಮ್ಗೆ ನೇರವಾದಂತ ಪ್ರಶ್ನೆ. ಈಗ ಮಾತಾಡಿದ್ರೆ ನೀವು BK ಹರಿಪ್ರಸಾದ್ ಅವರು ಹೇಳಿದ್ದಾರೆ ನಿಜವಾದ ರೈತರು ಆಕ್ಷೇಪ ವ್ಯಕ್ತಪಡಿಸಿದ್ರೆ ಕೈ ಬಿಡ್ತೀವಿ ಅಂತ. ಇವ್ರು ನಿಜವಾದ ರೈತರು ಅಥವಾ ಜೆಡಿಎಸ್ ಕಾರ್ಯಕರ್ತರ? ನೀವು ಜೆಡಿಎಸ್ ಕಾರ್ಯಕರ್ತರ? ನೀವು ಸಂತೋಷ. ನಾನು ಅವ್ರಿಗೂ ಕೇಳ್ತೀನಿ, ನೀವು ಜೆಡಿಎಸ್ ಕಾರ್ಯಕರ್ತರ? ನೀವು ಸರ್ ಯಾವುದೇ ಪಕ್ಷದ ಪರವಾಗಿ ಅಥವಾ ಪಕ್ಷದ ವಿರುದ್ಧವಾಗಿ ಬಂದಿಲ್ಲ. ನಾವು ನಮ್ಮ ಭೂಮಿನ ಉಳಿಸ್ಕೊಳ್ಳೋ ಸಲುವಾಗಿ ಸರ್ಕಾರದ ವಿರುದ್ಧ ಮಾತಾಡಕ್ ಬಂದಿದೀವಿ ಅಷ್ಟೇ. ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾರು ಹೋರಾಟ ಮಾಡ್ತಿದ್ದಾರೆ ಅವರೆಲ್ಲ ಜೆಡಿಎಸ್ ಕಾರ್ಯಕರ್ತರು. ಅದೆಲ್ಲ DK ಸುರೇಶ್ ಹೇಳ್ತಾರೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರು ಜೆಡಿಎಸ್ ಕಾರ್ಯಕರ್ತರು. ನೀವು ಜೆಡಿಎಸ್ ಕಾರ್ಯಕರ್ತರ? ಅಲ್ಲ ಸರ್, ನಾವು 2006ರಲ್ಲಿ ಅಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ. ನಾವು ಪಕ್ಷ ಅಂತ ಬಂದಾಗ ಏನ್ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ನಾವು ಪಕ್ಷ ಮಾಡೋದು. ಅಲ್ಲಿ ಎಲ್ಲಾ ಪಕ್ಷದ ಕಾರ್ಯಕರ್ತರು ಇದ್ದಾರೆ. ಅಲ್ಲಿ ನಮ್ಮಲ್ಲಿ ಇರತಕ್ಕಂಥವ್ರು 80 ರಿಂದ 85% ಜನ ರೈತರೇನಿದೀವಿ ಅವರೆಲ್ಲ ನಾವು ಬೇಡ ಅಂತ ಹೋರಾಟಕ್ಕೆ ನಿಂತಿರೋರು. ಈ ಸ್ವಾಧೀನ ಮಾಡ್ಕೋಬೇಡಿ, ನಮ್ಮ ಭೂಮಿ ನಮ್ಗೆ ಉಳಿಸ್ಬಿಡಿ ಅಂತ ಹೋರಾಟಕ್ಕೆ ನಿಂತಿರೋರು. ಇನ್ನು 2006ರಲ್ಲಿ ಕುಮಾರಸ್ವಾಮಿ ಅವರು ಮಾಡ್ಕೋತೀವಿ ಅಂತ ಬಂದ್ರಲ್ವಾ, ಅವಾಗ ಇಲ್ಲಿಂದ ನಮ್ಮ DK ಶಿವಕುಮಾರ್ ಸಾಹೇಬ್ರು ನಮ್ನೆಲ್ಲ ಮಾತಾಡಿಸಿ ಬೇಡ ಇದ್ರ ವಿರುದ್ಧ ಹೋರಾಟ ನಡೆಸೋಣ ಅಂತ ಹೇಳಿ ಒಂದು ಸಭೆ ಸಮಾರಂಭ ಮಾಡಿ ಕರ್ಕೊಂಡೋದ್ರಲ್ವಾ ಕೃಷ್ಣಗೆ. ಕರ್ಕೊಂಡೋಗಿ ಅಲ್ಲಿ ನಮ್ಮ ಒಂದು ಹೆಣ್ಣು ಮಗಳು, ನಮ್ಗೆ ಇಲ್ಲಿ ತುಂಡು ಭೂಮಿ ಇರೋದು, ನಾವು ಜೀವನನೇ ಇದ್ರಲ್ಲೇ ಮಾಡೋದು, ನಮ್ಗೆ ಈ ಭೂಮಿನ ಬಿಟ್ಕೊಡಿ ಸ್ವಾಮಿ ಅಂತ ಸರಿಗೊಟ್ಟು ಬೇಡ್ಕೊಂಡ್ರಲ್ವಾ. ಆವಾಗ ಕುಮಾರಸ್ವಾಮಿ ಅವ್ರು ಆಯ್ತು ನೀವು ನಿಮ್ ಭೂಮಿ ನಿಮ್ಗೆ ಬಿಡ್ತೀವಿ ಅಂತ ಮಾಡಿದ್ರಲ್ವಾ. ಈಗ ರೆಡ್ ಝೋನ್ ಮಾಡಿದ್ರು ಅಂತ ಪ್ರಶ್ನೆ ಬಂತಲ್ವಾ. ರೆಡ್ ಝೋನ್ ಮಾಡಿದ್ದು ಅವರ ಸದುದ್ದೇಶದ ದುರುದ್ದೇಶ ನಮಗದು ಗೊತ್ತಿಲ್ಲ. ರೆಡ್ ಝೋನ್ ಮಾಡಿದ್ಮೇಲೆ 2006ರಲ್ಲಿ ರೆಡ್ ಝೋನ್ ಆಗೋ ವೇಳೆನಲ್ಲಿ ನಮ್ದು ಮಳೆ ಆಶ್ರಿತ ಪ್ರದೇಶ ಆಗಿತ್ತು. ನಮ್ಮ ಭೂಮಿ ನನ್ನ ತಂದೆ ಬೆಳೀತಾ ಇದ್ದದ್ದು ಇದು ಬರೀ ರಾಗಿ ಮತ್ತೆ ಭತ್ತ. ಕೆರೆ ತುಂಬಿದ್ರೆ ಭತ್ತ ಬೆಳೀತಾ ಇದ್ವಿ, ಇಲ್ಲ ಅಂದ್ರೆ ರಾಗಿ ಬೆಳೀತಾ ಇದ್ವಿ ಅಷ್ಟೇ. ನಾನು ಯಾಕೆಂದ್ರೆ ನಾನು ಅಲ್ಲೇ ಹುಟ್ಟಿರೋಳು, ಅಲ್ಲೇ ನನ್ನ ಜೀವನನ ಇವಾಗ ಕಟ್ಕೊಂಡು ಅಲ್ಲೇ ಬದುಕ್ತಾ ಇರೋಳು. ನನಗೆ ಗೊತ್ತಿದೆ ನನಗೆ ವಾಸ್ತವ ಏನು ಅಂತ. ಅದಾದ್ಮೇಲೆ ಏನಾಯ್ತು, ರೆಡ್ ಝೋನ್ ಮಾಡಿಬಿಟ್ರು. ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಲಿಲ್ಲ. ಡೆವಲಪ್ಮೆಂಟ್ ಆಗದೆ ಇರೋ ಕಾರಣಕ್ಕೆ ನಮ್ಮ ಭಾಗದಲ್ಲಿ ಓದಿರ್ತಕ್ಕಂಥ ಏನು ನಮ್ಮ ಮಕ್ಕಳು ಏನು ಮಾಡಿದ್ರು, ಈ ಬೇರೆ ಕಡೆ ಎಲ್ಲೋ ಕೆಲಸ ಹುಡ್ಕೊಂಡು ಹೋಗೋದು ಬದಲು ನಾವು ಇಲ್ಲೇ ಜೀವನ ಕಟ್ಕೊಳ್ಳೋಣ, ನಮ್ಮದೇ ಭೂಮಿ ಇದೆಯಲ್ಲ, ಬೇರೆಯವ್ರ ಹತ್ರ ಯಾಕೆ ನಾವು ಕೆಲಸಕ್ಕೋಸ್ಕರ ನಾವು ಹೋಗಿ ಅವ್ರ ಮುಂದೆ ಕೈ ಚಾಚಬೇಕು, ನಾವೇ ಸ್ವಾವಲಂಬಿಗಳಾಗೋಣ ಅಂತ ಹೇಳಿ ಇಲ್ಲಿ ಇದು ಕೃಷಿನ ಪ್ರಾರಂಭ ಮಾಡಿದ್ರು. ಕೃಷಿ ಮತ್ತೆ ಕೃಷಿಯೇತರ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದ್ರು. ನಮ್ಮ ಭಾಗದಲ್ಲಿ
365 ದಿನನೂ ನಾವು ಬೆಳೆ ಬೆಳಿತೀವಿ. ಇಲ್ಲಿ ಕೇವಲ ವೃಷಭಾವತಿ ನದಿ ನೀರು ಬಂದು ಕೇವಲ 4 ರಿಂದ 5 ಹಳ್ಳಿಗೆ ಮಾತ್ರ ಸಪ್ಲೈ ಇರೋದು. ಮಿಕ್ಕಿದವರೆಲ್ಲ ನಾವು ಸ್ವತಃ ಪಂಪ್ ಸೆಟ್ಗಳು ಬೋರ್ವೆಲ್ಗಳನ್ನ ಹಾಕೊಂಡು ನಾವು ಜೀವನ ಕಟ್ಕೊಂಡಿದೀವಿ. ಕೇವಲ 1 ಎಕರೆ ಜಮೀನು ಇರ್ತಕ್ಕಂಥ ಒಬ್ಳು ರೈತ ಮಹಿಳೆ 10 ಹಸು ಕಟ್ಕೊಂಡು ಇವತ್ತಿನ ದಿವಸ ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇದ್ದಾಳೆ. ನೀವು ರೆಡ್ ಝೋನು ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಅನ್ನೋದನ್ನೆಲ್ಲ ಬಿಟ್ಬಿಡಿ, ಯಾರಾದ್ರೂ ಮಾಡಿ. ಅವ್ರ ಮಾತಿನಲ್ಲಿ ಅವ್ರು ಹೇಳಿದ್ರು 2006ರಲ್ಲಿ ಕುಮಾರಸ್ವಾಮಿ ಅವರು ಈ ಯೋಜನೆಯನ್ನ ಕೈಗೆತ್ತಿಕೊಂಡಾಗ DK ಶಿವಕುಮಾರ್ ಅವರು ಸಭೆ ಮಾಡಿದ್ರು, ರೈತರ ಪರವಾಗಿ ಹೋರಾಟಕ್ಕೆ ನಿಂತ್ಕೊಂಡ್ರು. ಒಂದ್ ನಿಮಿಷ ನಾನು ಬರ್ತೀನಿ. ಈಗ DK ಶಿವಕುಮಾರ್ ಅವರು ಈ ಯೋಜನೆ ತೆಗೆದುಕೊಳ್ಳುವ ಮುನ್ನ ಒಂದೇ ಒಂದು ಸಭೆ ಮಾಡಿದ್ರ ರೈತರದ್ದು? ಸರ್, ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು 1 ತಿಂಗಳ ಹಿಂದೆ ನಮ್ಮ ಪೊಲೀಸ್ ಇಲಾಖೆ ಆರಕ್ಷಕ ಇಲಾಖೆಯಿಂದ ನಮಗೊಂದು ಸಭೆನ ಒಂದು ಅಪಾಯಿಂಟ್ಮೆಂಟ್ ಕೊಡ್ಸಿದ್ರು. ಯಾರು ನಮ್ಮ DCM ಅವರಾಗಿದ್ರು, ನಮ್ಮ ಶಿವಕುಮಾರ್ ಸಾಹೇಬ್ರು DCM ಆಗಿದ್ರು. ಗ್ಲೋಬಲ್ ಕಾಲೇಜಿಗೆ ನಾನು ಹೋಗಿದ್ದೆ. ನಾನು ಹೋಗಿ ಅವ್ರ ಜೊತೆ ಮಾತಾಡಿದ್ವಿ. ಅವರು ಇಲ್ಲಿ ರೈತರ ಪರವಾಗಿ ನಿಮಗೆ ಅನುಕೂಲ ಮಾಡಿಕೊಡ್ತೀನಿ, ಒಬ್ಬ ಅಧಿಕಾರಿನ ನೇಮಕ ಮಾಡ್ತೀನಿ, ನಿಮ್ಮ ಏನು ಅದಕ್ಕೆ ಮುಂಚೆ ಅವರೇನು ಹೇಳ್ತಿದ್ರು, ನಿಮ್ಮ 5 ಜನ 6 ಜನ ಅಷ್ಟೇ ರೈತರಲ್ಲಿರೋದು, ಅಲ್ಲಿ ಯಾರು ವ್ಯವಸಾಯನೇ ಮಾಡ್ತಾ ಇಲ್ಲ ಅಂತ ಅದಕ್ಕೆ ಮುಂಚೆ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಪೂರಕವಾಗಿ ಹೇಳಿದ್ರು ನಿಮ್ಮ ಸತ್ಯಾಸತ್ಯತೆನ ನಾನು ನೋಡ್ತೀನಿ, ಅಲ್ಲಿ ಬಂದು ನಿಮ್ಮ ಏನಿದೆ ನಿಮ್ಮ ವಾಸ್ತವವನ್ನು ನಾನು ತಿಳ್ಕೊತೀನಿ, ಅದಾದಮೇಲೆ ತೀರ್ಮಾನ ಮಾಡೋಣ ಅಂತ ಏನು ಹೇಳಿದ್ರು. ಅಲ್ಲೇ ನಮ್ಮ ಮುಂದೆ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿ ಸ್ಪೀಕರ್ ಹಾಕಿ ಮಾತಾಡಿದ್ರು. ಯಾರು ಇದೇ ನಮ್ಮ DCM ಆಗಿದೆ DK ಶಿವಕುಮಾರ್ ಅವರು. ಅದು ಆಗಿದ್ದು 2 ದಿನಕ್ಕೆ ನಾವು ಅವಾಗ ನಮ್ಗೆ ಖುಷಿ ಆಯ್ತು, ನಾವು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ. ಅವ್ರ ಕಾಲಕ್ಕೆ ಕೂಡ ಬಿದ್ರು. ನಮ್ಮ ರೈತರು ಸ್ವಾಭಿಮಾನ ಎಲ್ಲ ಬಿಟ್ಟು ಅವ್ರ ಕಾಲಿಡ್ಕೊಂಡ್ರು. ನಾನೇ ಪ್ರತ್ಯಕ್ಷ ಸಾಕ್ಷಿ. ಅವ್ರ ಕಾಲಕ್ಕೆ ಬಿದ್ದು ನಾವು 2 ದಿನ ಬಿಟ್ಕೊಂಡು ನಿಮ್ಗೆ ನೀವು ಒಂದು ವಿಷಯನ ಮುಟ್ಟಿಸ್ತೀನಿ ಅಂತ ಹೇಳಿದ್ರು. ಅದಾದ 2 ದಿನಕ್ಕೆ ಅವರು ಅಂತಿಮ ಅಧಿಸೂಚನೆ ಹೊಡಿಸ್ತೀವಿ, ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು. ಇದೆಷ್ಟು ಮಟ್ಟಕ್ಕೆ ಸರಿ ಸರ್? ಸರ್, ಈಗ ಇಲ್ಲಿ ಪರ ವಿರೋಧ ಎರಡೂ ಇದೆ. 80% ಅಂತ ಎರಡೂ ಕಡೆ ಹೇಳ್ತಾ ಇದ್ದಾರೆ. ಈಗ ನಾನು ಹೇಳೋದು ಏನಂತ ಹೇಳಿದ್ರೆ, ಈಗ ನಮ್ಮ ಮುಖ್ಯಮಂತ್ರಿ ಎಷ್ಟು ಪರ್ಸೆಂಟ್ ಪರವಾಗಿದ್ದಾರೆ? ಯಾವ್ದು ಈಗ ಪರ ಅಂತ ಸರ್ಕಾರ ನಾವು ಹೇಳ್ತಾ ಇರೋದು 80% ಕೊಡೋಕೆ ತಯಾರಿದ್ದಾರೆ ಅಂತ. ಯಾವ ಆಧಾರದ ಮೇಲೆ ಹೇಳ್ತೀರಿ? ಇವ್ರು 80% ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ? ಇಲ್ಲಿದ್ದಾರೆ ಕೂತ್ಕೊಂಡು ಹೇಳ್ತಿದ್ದಾರೆ. ನೀವ್ ಯಾವ ಆಧಾರದ ಮೇಲೆ ಹೇಳ್ತೀರಿ? ಅಧ್ಯಯನ ಮಾಡಿದ್ದೀರಾ? ಕೊಡ್ತೀವಿ ಅಂತಾರೆ. ಮನೆ ಮನೆಗೆ ಹೋಗಿ ಜಮೀನಿಗೆ ಹೋಗಿ ಅಧ್ಯಯನ ಮಾಡಿದ್ದೀರಾ? ನೀವು ಕೊಡ್ತೀರಾ ಅಂತ ಕೇಳ್ಕೊಂಡ್ ಬಂದಿದ್ದೀರಾ? ನೀವು ಕೇಳ್ಕೊಂಡ್ ಬಂದಿದ್ದೀರಾ? ನಾನಲ್ಲ ನೋಡಿ, ಒಬ್ಬ ಕಾಂಗ್ರೆಸ್ ಪಕ್ಷದ ಒಂದು ಆಡಳಿತ ಪಕ್ಷದ ಚಾಂದ್ಪಾಷ್ ಅವರೇ ಆಡಳಿತ ಮಾಡಿದ್ರಲ್ಲ ನೀವು. ಸ್ವಲ್ಪ ನನಗೆ ಮಾತಾಡೋದು ಸಂಪೂರ್ಣವಾಗಿ ಬಿಡಿ ಸರ್, ದಯವಿಟ್ಟು. ಆಗೋದಿಲ್ಲ. 80% ಯಾವ ಆಧಾರದಲ್ಲಿ ಹೇಳ್ತೀರಿ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ? ಇಲ್ಲೇ ಇದ್ದಾರಲ್ಲ, ಕಣ್ಮುಂದೆ ಇದ್ದಾರಲ್ಲ, ರೈತರು ಹೇಳ್ತಿದ್ದಾರಲ್ಲ. ಮಾಡಿದ್ದು ಪಾಪದ ಮಾಡ್ಬಿಟ್ಟು ರೈತರ ಬೆನ್ನು ಚೂರಿ ಹಾಕ್ಬಿಟ್ಟು ರೈತರ ಬದುಕನ್ನು ಕಿತ್ಕೋತಾರ ನೀವು. ರಾಜಕೀಯವಾಗಿ ಬೇರೆ ಕಿತ್ತಾಡೋಣ. ಮೊದಲನೇ ಸರಿ ಅಲ್ಲ. ನೈಸ್ ಅಂತ ಯೋಜನೆ ತಂದಾಗ ಒಂದು ಯೋಜನೆ ಚಾಂದ್ಪಾಷ್ ಅವರೇ ಒಂದು ಯೋಜನೆ ತರ್ತೀನಿ ಅಂತ ಹೇಳಿದ್ರೆ ಅಧ್ಯಯನ ಮಾಡ್ಬೇಕಾ ಸರ್? ಅಧ್ಯಯನ ಮಾಡಬೇಕು. ರೈತರು ಕೊಡ್ತಾರೋ ಇಲ್ವಂತ ಕೇಳ್ಬೇಕಾ? ಒಂದೇ ಒಂದು ಸಭೆ ಮಾಡ್ಬೇಕಾ? ಇಲ್ಲಿವರೆಗೂ ಸಭೆ ಮಾಡಿದೀರಾ ನೀವು? ರೈತರ ಮನೆಗೆ ಹೋಗಿದ್ದೀರಾ? ಕೇಳಿದ್ರ ಅಭಿಪ್ರಾಯವನ್ನ? ಯಾರು ನಾಯಕತ್ವ ವಹಿಸ್ಕೊಂಡಿದ್ದಾರಲ್ಲ ಕೇಳಿದ್ದೀರಾ ನೀವು? ನಾಯಕತ್ವ ವಹಿಸ್ಕೊಂಡವ್ರು ನನ್ನ ಪ್ರಶ್ನೆ ಕೇಳಿ. ನೀವು ರೈತರನ್ನ ಕೇಳಿದ್ದೀರಾ? ಈ ರೈತನ ಕೇಳಿಲ್ಲ ಅಂತ ಹೇಗೆ ಹೇಳ್ತೀರಿ? ಇಲ್ಲೇ ಹೇಳ್ತಾರಲ್ಲ ಕೇಳಿಲ್ಲ ಅಂತ. ಕೇಳಿಲ್ಲ ಅಂತ ಹೇಳ್ತಿದ್ದೀರಲ್ಲ. 80% ಯಾವ ಆಧಾರದಲ್ಲಿ ಹೇಳ್ತೀರಿ? ನೋಡಿ, ಸರ್ಕಾರ ಒಂದು ಸರ್ವೆ ಮಾಡಬೇಕು. ಸರ್ವೆ ಮಾಡಬೇಕು. ಹೋಗ್ಬೇಕು ಮನೆ ಮನೆಗೆ. ಎರಡು ಸಮವಾಗಿ ನೋಡಿ, ಮನೆ ಮನೆಗೆ ಹೋಗ್ಬೇಕು. ರೈತರ ಮನೆ ಬಾಗಿಲಿಗೆ ಹೋಗ್ಬೇಕು. ಇಲ್ಲ, ನೀವು ಒಂದ್ ಸೈಡ್ ಹೋಗ್ತಾ ಇದ್ದೀರಿ. ನೀವು ಯಾರು ಜಮೀನನ್ನ ಪ್ರಶ್ನೆ ಕೇಳಿದ್ರೆ ಒಂದ್ ಸೈಡ್, ನಿಮ್ಗೆ ಉತ್ತರ ಕೊಡಕ್ಕಾಗಿಲ್ಲ. ನಿಮ್ಗೆ ಉತ್ತರ
ಕೊಡಕ್ಕಾಗಿಲ್ಲ ಅಂದ್ರೆ ಒಂದ್ ಸೈಡ್ ಈಗ 27 ಅದೇ ಒಂದ್ ಸೈಡ್ ಆಗುತ್ತೆ. ಹೇಳ್ತೀನಿ ನಮ್ಮ ಅದೇ ಒಂದ್ ನಾಯಕರಾದ ಸೈಡ್ ಆಗುತ್ತೆ. ಕುಮಾರಣ್ಣ ಅವರು ಕರೆದಿದ್ದಾರೆ. ನೋಡಿ, ಬನ್ನಿ ನೀವು ನೋಡಿ, ಇಲ್ಲಿಗೆ. ನಾನು ಹೇಳ್ತೀನಿ ಯಾವ ಬನ್ನಿ ಜಮೀನು ಕೊಡ್ತಾ ಇದ್ದಾರೆ? ಬೈರಮಂಗಲಕ್ಕೆ ಬನ್ನಿ ನೀವು ಅವ್ರು ಇಲ್ಲಿ ಕರ್ಸಿ. ಇಲ್ಲಿಗೆ ಅವ್ರು ಸಾರ್ವಜನಿಕ ನೋಡಿ, ಸ್ಥಳಕ್ಕೆ ರೈತರು ಬನ್ನಿ. ಅವ್ರು ಕೇಳಿ ಸ್ವಾಮಿ. ಆಯ್ತಾ, ನಿಮಗೆ ಬರಕ್ಕೆ ನಿಮಗೆ ಮುಖ ನಮ್ಮ ಇಲ್ವಾ? ರಾಜಕೀಯದವ್ರು ಯಾರು ಧೈರ್ಯ ಇಲ್ವಾ ನಿಮಗೆ? ನಿಮಗೆ ಧೈರ್ಯ ಇಲ್ಲ ರೀ. ಅಲ್ಲಲ್ವಾ, ನಾಚಿಕೆ ಆಗುತ್ತೆ ನಿಮಗೆ? ರೈತರಿಗೆ ಮುಖ ತೋರ್ಸಕ್ಕೆ ಇಲ್ವಾ? ನಿಮಗೆ ಇವತ್ತು ನಿಮ್ಮ ಒಬ್ಬ ರೈತರಿಗೆ ಜನಪ್ರತಿನಿಧಿ ಬಂದಿದ್ದಾರೆ ಅಲ್ಲಿಗೆ. ನೋಡಿ, ನಿಮ್ಮ ರಾಮನಗರ ಜಿಲ್ಲೆ ಒಬ್ಬ ಜನಪ್ರತಿನಿಧಿ ಬಂದಿದ್ದಾರೆ ಅವರ ಜೊತೆಗೆ. ಕೇಳಿ ಅವ್ರನ್ನ. ಎಲ್ಲಿ ಬಂದಿದ್ದಾರೆ ಬಂದಿದ್ದಾರೆ? ಮೇಡಮ್ ಅವ್ರಿಗೆ. ನೋಡಿ, ಇಲ್ಲಿ ನೋಡಿ. ನಾವು ನೋಡಿ ಈ ವೇದಿಕೆನ ಬ್ಲೇಮ್ ಗೇಮ್ಗೆ ರಾಜಕಾರಣಕ್ಕೆ ಈ ವೇದಿಕೆನ ಬಳಸ್ಕೊಳ್ಳೋದು ಬೇಡ. ನಿಜವಾಗ್ಲೂ ರೈತ ಪರ ಕಳಕಳಿಯಿಂದ ಮಾತನಾಡಿಸ್ತಾ ಹೋಗ್ತೀನಿ ನಾಗರಾಜ್ ಅವರೇ.